ಇವನ್ ಟಮ್ಮಿ ಟಕ್ ಏನು ಡಾಕ್ಟ್ರೆ ಇದು? ಅದೇ ಇವಾಗ ಟಮ್ಮಿ ಟಕ್ ಅಂತ ಬರೋರು ಯೂಶಲಿ ನಾವು ಏನ್ ಮಾಡ್ತೀವಿ, ಪೋಸ್ಟ್ ಪ್ರೆಗ್ನೆಂಟ್ ವುಮನ್ಗೆ ಸಜೆಸ್ಟ್ ಮಾಡ್ತೀವಿ. ಮದುವೆ ಆಗಿಲ್ದಿರೋರು ಮಾಡಿಸ್ಕೊಂಡು ಬಂದ್ರೆ ಅದು ಒಂದು ಸ್ಕಾರ್ ಬರುತ್ತಲ್ಲ, ಬಿಕಿನಿ ಸ್ಕಾರ್ ಅಂತ ಹೇಳ್ತೀವಿ, ಅಥವಾ ಇಟ್ ಲುಕ್ಸ್ ಆಲ್ಮೋಸ್ಟ್ ಲೈಕ್ ಸಿಸೇರಿಯನ್ ಸೆಕ್ಷನ್. ಸೊ ಅದು ಮದುವೆ ಆಗೋಕ್ಕಿಂತ ಮುಂಚೆ ಯಾವುದೇ ಮಹಿಳೆ ಆ ಥರ ಸ್ಕಾರ್ ಮಾಡಿಸ್ಕೊಳಕ್ ಇಷ್ಟ ಇರಲ್ಲ. ಯೂಶಲಿ ಪೋಸ್ಟ್ ಪ್ರೆಗ್ನೆಂಟ್ 1 ಮಗು 2 ಮಕ್ಕಳಾಗಿರೋರು ಯಾರಿಗೆ ಆದ್ರೂ ಮೊದಲು ಹೆಂಗಿದ್ನೋ ಅದೇ ಥರ ಯೌವನದಲ್ಲಿ ಇರಬೇಕು ಅನ್ನೋ ಆಸೆ ಇರುತ್ತೆ. ಅಂಥವ್ರಿಗೆ ನಾವು ಇದನ್ನ ಸಜೆಸ್ಟ್ ಮಾಡ್ತೀವಿ. ಅವ್ರಿಗೆ ಲೂಸ್ ಸ್ಕಿನ್ ಇರಬೇಕು, ಫ್ಯಾಟ್ ಇರುತ್ತೆ, ಮಸಲ್ ವೀಕ್ನೆಸ್ ಇರುತ್ತೆ. ಇವೆಲ್ಲ ಇದ್ದಾಗ ನಾವು ಇದನ್ನೆಲ್ಲ ಟಾರ್ಗೆಟ್ ಮಾಡಿ ಟಮ್ಮಿ ಟಕ್ ಮಾಡ್ತೀವಿ. ಈ ಮಮ್ಮಿ ಮೇಕ್ ಓವರ್ಸ್ ಅಂದ್ರೆ ಏನ್ ಡಾಕ್ಟ್ರೆ? ಇದು ಬಹಳಷ್ಟು ಚೆನ್ನಾಗಿದೆ ಕೇಳಿಸ್ಕೊಂಡು. ಮಮ್ಮಿ ಮೇಕ್ ಓವರ್ ಇಟ್ಸ್ ನೈಸ್ ಟರ್ಮ್, ವೆರಿ ಮಾರ್ಕೆಟಿಂಗ್ ಟರ್ಮ್ ಅಂತ ಹೇಳ್ಬೋದು. ಮದುವೆ ಆಗಿ ಮಕ್ಕಳಾದ್ಮೇಲೆ ಯಾರಿಗಾದ್ರೂ ದೇಹದಲ್ಲಿ ಚೇಂಜಸ್ ಬರುತ್ತೆ. ಅದು ಏನೇನ್ ಚೇಂಜಸ್ ಬಂದಿದೆ, ಅವ್ರು ಮದುವೆಕ್ಕಿಂತ ಮುಂಚೆ ಯಾವ ತರ ಇದ್ರು ಆ ತರ ಮಾಡೋದಕ್ಕೆ ಅದು ಯಾವ ಸರ್ಜರಿ ಆದ್ರೂ ಇರ್ಬೋದು. ಟಮ್ಮಿ ಟಕ್ ಆಗಿರ್ಬೋದು, ಇಲ್ಲ ಬ್ರೆಸ್ಟ್ ಆಗ್ಮೆಂಟೇಷನ್ ಇರ್ಬೋದು, ಇಲ್ಲ ಬ್ರೆಸ್ಟ್ ರಿಡಕ್ಷನ್. ಆಗ್ಮೆಂಟೇಷನ್ ಅಂದ್ರೆ ಬ್ರೆಸ್ಟ್ ಸೈಜ್ ಸೈಜ್ ದೊಡ್ಡದು ಮಾಡೋದು, ಇಲ್ಲಾಂದ್ರೆ ಚಿಕ್ಕದು ಮಾಡೋದು. ಇಲ್ಲಾಂದ್ರೆ ಇವೆರಡಲ್ಲೇ ಅವ್ರಿಗೆ ಮುಖ ಏನಾದರೂ ಚರ್ಮ ಲೂಸ್ ಆಗಿದ್ರೆ ಅದನ್ನ ಟೈಟ್ ಮಾಡೋದು. ಯಾವುದೇ ಒಂದು ಪ್ರೊಸೀಜರ್ ಇದ್ರು ಅದನ್ನ ಮಮ್ಮಿ ಮೇಕ್ ಓವರ್ ಅಂತೀವಿ. ಅದರಲ್ಲಿ ಜಾಸ್ತಿ ಮಾಡಿಸ್ಕೊಳ್ಳೋದು ಜನ ಫಸ್ಟ್ ಟಮ್ಮಿ ಟಕ್, ಸೆಕೆಂಡ್ ಬ್ರೆಸ್ಟ್. ಇವತ್ತಿನ ದಿನದಲ್ಲಿ ಬರ್ತಾ ಇದಾರೆ ಡಾಕ್ಟ್ರೆ ಅಮ್ಮಂದ್ರು ಈ ರೀತಿ ಒಂದು ಸರ್ಜರಿಗಳನ್ನ ಮಾಡಿಸ್ಕೊಳ್ಳಿಕ್ಕೆ, ತುಂಬಾ ಕಾಮನ್ ಪ್ರೊಸೀಜರ್, ತುಂಬಾ ಜನ